ಮಹಾನೀಯರಿಗೆ ಈ ದುರ್ಯೋಧನನ ವಂದನೆಗಳು. ಗುರು ಪಾಂಡವರಿಗೆ ಶಸ್ತ್ರಾಭ್ಯಾಸವನ್ನು ಕಲಿಸಿಕೊಟ್ಟು ನಮ್ಮನ್ನು ಉನ್ನತ ಶಿಖರಕ್ಕೆ ಏರಿಸಿದ ಗುರು ದ್ರೋಣಾಚಾರ್ಯರಿಗೂ ಈ ದುರ್ಯೋಧನನ ವಂದನೆಗಳು. ಪರಮ ಪೂಜ್ಯರಾದ ವಿದುರ ಮಹಾಶಯರಿಗೂ ಈ ದುರ್ಯೋಧನನ ವಂದನೆಗಳು. ಆ ಬಂಡ ಭೀಮನ ಗುಂಡಿಗೆಯನ್ನು ಸೇಳಿ ಬಿಸಿ ರಕ್ತವನ್ನು ಪಾನ ಮಾಡಬೇಕೆಂದಿರುವ ಸಹೋದರ ದುಶ್ಯಾಸನ ಎಂದು ಅಸಮ ಬಲಶಾಲಿ ಸಿಂಧೂ ರಾಜ ಸುಯೋಧನ ಕಾಲ ವಿಷ್ಣುವೆಂಬ ಧನಸ್ಸನ್ನು ಪಡೆದಿರುವ ನನ್ನ ಪ್ರಾಣ ಮಿತ್ರನಾದ ಕರ್ಣ ಸುಯೋಧನ ಸಕಾಲಕ್ಕೆ ಸಲಹೆಗಳನ್ನಿಟ್ಟು ನಮ್ಮನ್ನು ಸದಾ ಉದ್ಧರಿಸುತ್ತಿರುವ ನಮ್ಮ ಸೋದರ ಮಾವ ಶಕುನಿ ಗುರುರಾಜ ಇವರುಗಳಿಂದ ಕೂಡಿ ಮೆರೆಯುವ ಈ ಅರಮನೆಯ ವೈಭವ ಈ ಅರಮನೆಯ ವೈಭವ ಈ ಅರಮನೆಯ ವೈಭವ ಇನ್ನು ಈ ಹಸ್ತಿನಾವತಿಯ ರತ್ನ ಸಿಂಹಾಸನಕ್ಕೆ ಈ ದುರ್ಯೋಧನನ ವಂದನೆಗಳು. ಸಾಮಂತರೋಜರಿಂದೊಡಗೂಡಿ ಮೆರೆಯುತ್ತಿರುವ ರಾಜೇಶ್ವರ ಸಾಮಂತರೋಜರಿಂದೊಡಗೂಡಿ ಮೆರೆಯುತ್ತಿರುವ ರಾಜೇಶ್ವರ ಗುರುಕುಲ ಪ್ರಚಂಡ ದೋರ್ದಂಡ ಬಲಮಂಡಿತನಾದ ಗುರುಕುಲ ಪ್ರಚಂಡ ಬಲಮಂಡಿತ ದೋರ್ದಂಡನಾದ ಈ ಧೃತರಾಷ್ಟ್ರ ಕುಮಾರನಿಗೆ ಅದಾರ ಸಾಟಿ
ಬಲ ಪರಾಕ್ರಮ ತೋರಿ ಭುಜ ಬಲ ಪರಾಕ್ರಮ ಮೀರಿ ಹಠ ಮಾಡಿ ಆಚಾರ್ಯರೇ, ಪಿತಾಮಹರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರೋ? ಸಕಲ ಕೋಶಾಧಿಕಾರವನ್ನೆಲ್ಲ ಕಳೆದುಕೊಂಡು ಕಾಡಿನಲ್ಲಿ ಅಲೆಯುತ್ತಿರುವ ಆ ಪಾಂಡವರು ಆ ಕೃಷ್ಣನನ್ನು ರಾಯಭಾರಿಯಾಗಿ ಕಳಿಸಿರುವಂತೆ ನೋಡಿದ್ರ ಎಷ್ಟರ ಮಟ್ಟಾಗಿದೆ ಅವರ ಅಟ್ಟಹಾಸ. ಸುಯೋಧನ, ಪಾಂಡವರು ನಿಮ್ಮ ಸಹೋದರರಲ್ಲವೇ? ಅವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧ ಯುದ್ಧವೇ ಯುದ್ಧ, ಅದಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದಂತೆ ನಚ್ಚುಗುಚ್ಚಾಗಿ ಸೋದರ ದುಶ್ಯಾಸನ, ಆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜರಾದ ವೀರ ಕರ್ಣನಿಲ್ಲವೇ? ದುರ್ಯೋಧನ, ಭೀಷ್ಮ ದ್ರೋಣಾದಿಗಳು ಇರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಮಹಾಪ್ರಭು ಜಯವಾಗಲಿ. ಪುರುಷೋತ್ತಮರು ಬರುತ್ತಿರುವರು. ಯಾರು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ನಾನಿರುವಲ್ಲಿ ಓ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ. ಪಾಂಡವ ಮಿತ್ರನಾದ ಓ ಕೃಷ್ಣನು ನೆಟ್ಟಗೆ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಇಂತಹನು ಪುರುಷೋತ್ತಮನೇ? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮರು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ, ಪಾಂಡವರಿಗೆ ಅರ್ಧ ರಾಜ್ಯ ಕೊಡಬೇಕು. ಇದನ್ನು ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಹಾಕು ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ದಿನವೋ ಅಥವಾ ನ್ಯಾಯಕ್ಕೆ ಸರ್ವರೋ ದಿನವೋ ಎಂದು ಯೋಚಿಸಿ ನೋಡು. ಸಕಲ ವೀರರಿಂದ ಪ್ರವೃತ್ತರಾದ ಈ ದುರ್ಯೋಧನ ಸಾರ್ವಭೌಮನಿಗೆ ಓರ್ವ ದಾಸಿ ಪುತ್ರ ನೀತಿ ವಚನ ಅನಾವಶ್ಯಕ. ಸೋದರ ದುಶ್ಯಾಸನ, ಹಿರಿಯನು ಪೂಜ್ಯನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಾಸ್ಥಾನವೆಂಬ ಮರ್ಯಾದೆಯನ್ನರಿಯದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವ ಈ ವಿದುರನನ್ನು ಕೂಡಲೇ ರಾಜಸಭೆಯಿಂದ ಆಚೆಗೆ ದೂಡಿಬಿಡು. ಹೆಚ್ಚು ಮಗಳ ಬೇಡ, ಮುಚ್ಚ ಬಾಯಿ ವಿದುರ. ಮುಚ್ಚ ಬಾಯಿ ವಿದುರ, ಹೆಚ್ಚು ಮಗಳ ಬೇಡ, ಮುಚ್ಚ ಬಾಯಿ ವಿದುರ. ಹರಿತ ಬೇಡವೋ ನುರುಡವಿದುರನೆ, ಹರಿತ ಬೇಡವೋ ನುರುಡವಿದುರನೆ. ಮುಚ್ಚ ಬಾಯಿ ವಿದುರ, ಹೆಚ್ಚು ಮಗಳ ಬೇಡ, ಮುಚ್ಚ ಬಾಯಿ ವಿದುರ. ಮುಚ್ಚ ಬಾಯಿ ವಿದುರ, ಜೈ ಮುಚ್ಚ ಬಾಯಿ ವಿದುರ, ಜೈ ಮುಚ್ಚ ಬಾಯಿ ವಿದುರ. ಕೆಲವೋ ವಿದುರ,
ಅಣ್ಣನಾಜ್ಞೆಯಂತೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದದ್ದು. ಎಚ್ಚರ. ಕೆಲವೋ ಅವಿವೇಕಿಗಳ ಈ ಸಭೆಯಿಂದ ಹೊರಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ದ್ರೌಪದಿ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಪ್ರತಿಜ್ಞೆ ಮಾಡಿದಂತೆ ನಿನ್ನ ತೊಡೆಯನ್ನು ಪ್ರಾರಿಸಿ ಕೊಲ್ಲುವಾಗ ಇದೇ ಧನಸ್ಸನ್ನು ತಡೆಯಲೆಂದಿಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದು ಬಿಸಾಡುವೆವು. ಪ್ರಮೋದವಾಯಿತು. ಪೂಜ್ಯರಾದ ಅಪೋಸೆ ಕಿಡಿ ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳ್ಕೊಂಡೆ ಅಲ್ಲ. ಧರಣಿಗೆ ಉರುಳುವೆನೆನುತ ಶಪಥವನ ವರಮಹೇಶ್ವರ ಕುವರನಂ ಮೆಚ್ಚಿಸಿ ವರಮಹೇಶ್ವರ ಕುವರನಂ ಮೆಚ್ಚಿಸಿ ಮಹೇಶ್ವರ ಕುವರನಂ ಮೆಚ್ಚಿಸಿ ವರಮಹೇಶ್ವರ ಕುವರನಂ ಮೆಚ್ಚಿಸಿ ಸಮನಾರಿ ಹರಿ ಕರ್ಣ ಈ ವಿದುರನ ಒಡ್ಡು ಬೆದರಿಕೆಗೆ ನೀನೂ ಎದುರುವೆಯಾ? ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವುದು? ಅಥವಾ ಈತನ ಬಿಲ್ಲಿನಿಂದ ಆಗತಕ್ಕದ್ದ ಸಹಾಯವಾದರೇನು? ಈಗ ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೆ ಆದರೆ ಅಂತವರು ಈ ರಾಜ್ಯಸಭೆಯನ್ನು ಬಿಟ್ಟು ಹೊರಡಬೇಕಾದೀತು. ಎಚ್ಚರ. ಸೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದಿನಲ್ಲ, ಎಲ್ಲಿ ಸಿದ್ಧವಾಗಿರುವುದು ಅಗ್ರಜ. ಎಲ್ಲಿ ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ಹಿಡಿದು ಕುಳಿತುಕೊಳ್ಳುವೆನು. ತೆಗೆದುಕೋ ಅಗ್ರಜ.
ಆಹಾ, ದುರ್ಯೋಧನನು ಎಷ್ಟೊಂದು ಅಹಂಕಾರದಿಂದ ಮೆರೆಯುತ್ತಿರುವನು. ನಾನು ಬಂದ ಕೂಡಲೇ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಗೌರವಿಸಿದರೂ ಸಹ ಈ ದುರ್ಯೋಧನನು ಕಣ್ಣೆತ್ತಿಯೂ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಎಲೆ ಯೋಗಮಾಯೆ, ಜಾಗೃತಳಾಗು. ದುರ್ಯೋಧನ, ಸಾರ್ವಭೌಮನಾದ ನೀನು ನನ್ನ ಪಾದಗಳಿಗೆ ನಮಸ್ಕರಿಸುವುದೇ? ಹೇಳಿದ್ದರೆ ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ ಸುಯೋಧನ. ಕೃಷ್ಣ, ನೀನು ಇಲ್ಲಿಗೆ ಬಂದದ್ದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದ್ದೆ ಎಂದಾಗಿ ಹೆಮ್ಮೆಗೊಳ್ಳಬೇಡ. ಹಾಗೆಂದು ಹೇಳಿ ನಮಸ್ಕರಿಸಿದ್ದೆ ಆದರೆ ಮಾತಿಗೆಂದು ತಿಳಿ. ಬಂದದ್ದಾಯ್ತಲ್ಲ ಪಾಂಡವರಾಯ ಬಾರಿ, ಈ ಪೀಠದಲ್ಲಿ ಕುಳಿತುಕೋ. ಕೃಷ್ಣ, ನಿನಗೆ ಗಾನ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಓಹೋ, ಇದ್ದರೂ ಇರಬಹುದು. ಇದ್ದರೂ ಇರಬಹುದು ಏನು, ಇದ್ದೇ ಇದೆ. ಗೋಪಿಕಾ ಸ್ತ್ರೀಯರ ನರ್ತನವನ್ನು ನೋಡಿ ನೋಡಿ ಬೇಸುತ್ತಿರುವ ನಿನಗೆ ನಮ್ಮ ಅರಮನೆಯ ನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು, ತೃಪ್ತಿ ಪಡು. ಸೋದರ ದುಶ್ಯಾಸನ, ಅಡೆಯಲಿ ನರ್ತನ. ನಮ್ಮ ಅರಮನೆಯ ರಾಜ ನರ್ತಕಿಯರನ್ನು ಬರಮಾಡಿ. ಭೂಪರಾಜೇಶ್ವರ ಕರುಣಾಳು ಗುರು ಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ ಕರುಣಾಳು ಗುರು ಭೂಪರಾಜೇಶ್ವರ रिपु भयंकर रूप मनोहर छाप विजय बल्ल कर्णन परमात्मा रिपु भयंकर रूप मनोहर छाप विजय बल्ल ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದ ಗದದಾರಿ ಇವನಿಗೆ ಸರಿಸಾಟಿ ಯಾರಿ ಹರಿಲ್ಲಿ ಇವನಿಗೆ ಸರಿಸಾಟಿ ಯಾರಿ ಹರಿಲ್ಲಿ ಇವನಿಗೆ ಸರಿಸಾಟಿ ಯಾರಿ ಹರಿಲ್ಲಿ ಇವನಿಗೆ ಸರಿಸಾಟಿ ಯಾರಿ ಹರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರು ಕರುಣಾಳು ಗುರು ಭೂಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಕುಟೇಶ್ವರ ವೀರ ಕರುಣಾಳು ಗುರು ಭೂಪರಾಜೇಶ್ವರ ರಾಜೇಶ್ವರ
ಕೃಷ್ಣ, ನೀನು ಬಂದ ಸಮಾಚಾರವನ್ನು ತಿಳಿಸು. ಸುಯೋಧನ, ಭೀಷ್ಮ ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನಗೊಂದು ಮುಖ್ಯವಾದ ವಿಚಾರವನ್ನು ತಿಳಿಸಲು ಬಂದಿರುವೆನು. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತೆ ಯಾವ ವಿಚಾರವನ್ನಾದರೂ ಕೇಳು. ಸುಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲವಲ್ಲ. ಪರಮಾತ್ಮ, ಬಂದ ಸಂದೇಶವನ್ನು ಈ ಸಭೆಗೆ ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಇಂದು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಲ್ಲಿ ಈಗ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಗಮನಿಸಿ ಅನುಗ್ರಹಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಆತುರ, ಉಪೇಕ್ಷೆ, ಅಸಂಬದ್ಧ ಪ್ರಲಾಪ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಇಲ್ಲದೆ ಹೋದಲ್ಲಿ ಮುಂದೆ ಆಗಬಹುದಾದ ಅನಾಹುತಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಗಳು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಾತೆಯನ್ನ ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತ ಪ್ರಳಯದಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯೂ ಈಗ ನಿರ್ಣಯಿಸಲ್ಪಡಬೇಕಾಗಿದೆ. ಸಭಾಸದರೇ, ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯ ವಿಚಾರಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ತಮ್ಮ ಪಾಲಿನ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಈಗ ನಿಮ್ಮ ವಾಗ್ದಾನವು ಉಳಿದಿದೆ. ಅವರು ಈಗ ನನ್ನೊಡನೆ ನಿಮಗೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಹಿಂದೆ ವಾಗ್ದಾನ ಮಾಡಿದಂತೆ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದಿರ ಪಾಂಡುನಂದನರ ಈ ವಿನಯ ವಚನಗಳನ್ನ? ದೀರ್ಘಕಾಲದಿಂದ ನೀವುಗಳು ಅವರ ಮೇಲೆ ತೋರುತ್ತಿರುವ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಇಂತಹ ಮಹಾ ಪಾಪಗಳನ್ನು ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ತಮ್ಮ ಭಾಗಕ್ಕಾಗಿ ನಿಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರ, ಕರ್ತವ್ಯಗಳನ್ನು ನಿರ್ವಹಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರ ಕರ್ತವ್ಯ. ಪಾಲಿಸೋ ಧರ್ಮವ ಮರೆತು
ಬಿಡುವಂತ ಬಿಡುವಂತ ಬಿಡುವಂತ. ಸುಯೋಧನ, ಪಾಂಡವರಿಗೆ ಆ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳು. ಸುಯೋಧನ, ನೀನು ಮತ್ತು ಪಾಂಡವರು ಅಣ್ಣ ತಮ್ಮಂದಿರಲ್ಲವೇ? ಅವರಿಗೆ ಬರಬೇಕಾದ ಅದರ ರಾಜ್ಯವನ್ನು ಕೊಟ್ಟು ಸುಖದಿಂದ ಬಾಳು, ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು ಎದುರ ಚಿಕ್ಕಪ್ಪ ಮಹಾಶಯರು ನಮಗುಪದೇಶ ಮಾಡುವಲ್ಲಿ ನೀವು ಒಬ್ಬರು. ನಡೆಯಲೇ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋಧವೇ. ನಿನ್ನಂತವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ? ಕೆಡುವರನ್ನು ಕಂಡಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ಇಲ್ಲವಾದರೆ ದೋಷ ಸಂಭವಿಸುವುದು. ಸುಖ ಸಂಪತ್ತುಗಳು ಶಾಶ್ವತವಲ್ಲ. ರಾಜ್ಯವೆಲ್ಲ ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಆ ಪಾಂಡವರಿಗೆ ಕೊಟ್ಟು ಸುಖ ಸಂತೋಷದಿಂದ ಬಳು, ಇದೇ ನನ್ನ ಅಭಿಮತ. ಎದುರ ನಿನಗಾಗಲಿ ಕೃಷ್ಣನಿಗಾಗಲಿ ಗುರು ದ್ರೋಣಾಚಾರ್ಯರಿಗಾಗಲಿ ನನ್ನೊಬ್ಬನಲ್ಲಿಯೇ ದೋಷಗಳು ಕಂಡು ಬರುತ್ತವೆಯೋ? ಆ ಪಾಂಡವರು ನಿರ್ದೋಷಿಗಳು. ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಮಹಾನುಭಾವನಾದ ಕೃಷ್ಣ, ನಿನ್ನ ದೂತತ್ವವನ್ನು ನೀನು ಬಹು ಶ್ಲಾಘನೀಯವಾಗೇ ಮುಗಿಸಿದೆ. ಆದರೆ ನಿನ್ನ ಈ ಮರಳು ಮಾತಿಗೆ ಒಳಗಾಗುವನಲ್ಲೋ ಈ ಚಲದಂಕಮಲ್ಲ. ಇದು ಶುದ್ಧ ಕ್ಷತ್ರಿಯನ ಧರ್ಮ. ಸ್ವಾಭಿಮಾನ ಶೂನ್ಯತೆಯ ಒಳಕು ನೀರಲ್ಲವೋ ಗೊಲ್ಲ, ಒಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ನಾನದನ್ನು ಮೊದಲೇ ಬಲ್ಲೆ. ಏನಂದೆ? ನನ್ನದು ದುರಾಗ್ರಹದ, ದುರಹಂಕಾರದ, ದುರಾಶಯದ ದುರಭಿಮಾನವೇ. ಹಾಗಲ್ಲೋ ಹೇಳುವೆನು ಕೇಳು ಕೃಷ್ಣ. ದುರ್ಯೋಧನನ್ನು ಪುಡಿಗೈದಬೇಕೆಂಬಲ್ಲವೇ ಆ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದನ್ನ ಪ್ರಾಣಮಿತ್ರನನ್ನು ಸದೆ ಪಡೆಯಬೇಕೆನ್ನಲ್ಲವೇ ಆ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರಲ್ಲವೇ ಆ ಹೇಡಿ ಪಾಂಡವರು? ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ವಿಜಯ ಪತಾಕೆಯನ್ನು ಆರಿಸಬೇಕೆಂದರಲ್ಲವೇ ಆ ಪಾಂಡವರು? ಅದು ದುರಾಶಯ. ನಾವೇ ವೀರರು ಸಮರ್ಥರು ಎಂದು ಹೆಮ್ಮೆಗೊಳ್ಳುತ್ತಿರುವರಲ್ಲವೇ ಆ ಪಾಂಡವರು? ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇನೇ ಹೇಳಿದರು ಈ ದುರ್ಯೋಧನ ಚಲಿಸಲಾಗದು, ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಮಾತುಗಳೆಲ್ಲವೂ ನನಗೊಪ್ಪಿತು. ಪಾಂಡವರು ಕೂಡಿ ಬಾಳುವರು, ಬೇಡ ಬೇಡವು ಬೇಸರವು. ಪಾಂಡವರು ಕೂಡಿ ಬಾಳುವರು, ಬೇಡ ಬೇಡವು ಬೇಸರವು. ಬೇಡ ಬೇಡವೋ ಬೇಸರವು, ಬೇಡ ಬೇಡವೋ ಬೇಸರವು. ನಾಡು ದೊರೆಯದು ಕಾಡಿಗೋಗಲೆ, ನಾಡು ದೊರೆಯದು ಕಾಡಿಗೋಗಲೆ. ಕೊಡಲಾಗದು ರಾಜ್ಯವನು, ನಾಡು ದೊರೆಯದು ಕಾಡಿಗೋಗಲೆ. ಕೊಡಲಾಗದು ರಾಜ್ಯವನು. ಭ್ರಷ್ಟ ಪಾಂಡವರ ಮುಷ್ಟಿ ಮುರಿಯುವೆ, ಭ್ರಷ್ಟ ಪಾಂಡವರ ಮುಷ್ಟಿ ಮುರಿಯುವೆ. ಮೆಟ್ಟಿ ನಿಲ್ಲುವೆ ದರೆಯೊಳಗೆ, ಮೆಟ್ಟಿ ನಿಲ್ಲುವೆ ದರೆಯೊಳಗೆ, ಮೆಟ್ಟಿ ನಿಲ್ಲುವೆ ದರೆಯೊಳಗೆ. ಕೃಷ್ಣ, ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನೇ ಕಲಕಿ ಬಿಡಬಲ್ಲ ಗಂಡುಗಳಿಗಳು ನಾವೆಂದು ತಿಳಿ. ಆ ನಿನ್ನ ಪುಂಡ ಭೀಮನ ಗುಂಡಿಗೆಯನ್ನು ಸೀಳಲು ಈ ದುಶ್ಯಾಸನನು ಸದಾ ಸಿದ್ಧ. ಸಮರದ ಸಿದ್ಧ.
ನೀನು ನಮ್ಮ ನಗರದಲ್ಲಿ ಒಂದಷ್ಟು ಸ್ಥಳಗಳಿಲ್ಲ. ನೀನು ಬಂದು ಹಿಡಿಯುವುದು ಬಹಳ ಒಳ್ಳೆಯದು. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಅರ್ಜುನನ ಮೇಲಿನ ನನ್ನ ಹಾಗೆ ತಿರು ಹೊರತಾಗಿ ಈ ರಾಜೇನಿಗೆ ಮುಷ್ಟಾನವನ್ನು ರುಚಿಸುವುದೇ? ರಾಜೇಂದ್ರ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ವೃದ್ಧರಿಗೆ ಮಾತ್ರ ಸ್ವಾಭಾವಿಕ, ನನ್ನಂತಹ ವೀರರಿಗಲ್ಲ. ಕರ್ಣ, ನೀನು ಇವರಂತೆಯೇ ಮಾತನಾಡುತ್ತಿರುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿಕೊಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ? ದೇವ, ಸಲ್ಲದು ನಿನಗೆ ವಲ್ಲವನೇ ಎಲ್ಲ ವಿಷಯವ ವಲ್ಲವನೇ, ಸಲ್ಲದು ನಿನಗೆ ವಲ್ಲವನೇ ಮಾಮ ವಲ್ಲವನೇ. ದೇವ, ಪಾಂಡು ಕನ್ನಯ್ಯರು ದುರಗಳು ನಿನ್ನನು, ಪಾಂಡು ಕನ್ನಯ್ಯರು ದುರಗಳು ನಿನ್ನನು, ಸಂಧಿಯ ನಾಟಕ ಆಡಲು ಕಳಿಸಿದರೆ, ಸಂಧಿಯ ನಾಟಕ ಆಡಲು ಕಳಿಸಿದರೆ ಸಲ್ಲದು ನಿನಗೆ ವಲ್ಲವನೇ ಎಲ್ಲ ವಿಷಯವ ವಲ್ಲವನೇ, ಸಲ್ಲದು ನಿನಗೆ ವಲ್ಲವನೇ ವಾಮ ವಲ್ಲವನೇ. ಅಟವಂತರು ನಾವು ಬಿಡವಿದು ತಿಳಿಲಿ, ಅಟವಂತರು ನಾವು ಬಿಡವಿದು ತಿಳಿಲಿ, ದುರದಳು ಮಾತನ್ನ ತಿರ ಕಡಿದಿರುವೆ, ದುರದಳು ಮಾತನ್ನ ತಿರ ಕಡಿದಿರುವೆ, ಸಲ್ಲದು ನಿನಗೆ ವಲ್ಲವನೇ ವಾಮ ವಲ್ಲವನೇ. ಪರಮಾತ್ಮ, ಆ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡದಕ್ಕೆ ಬಂದೆ ನೀವು. ಆ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮ ಮೇಲು ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಅರೆ ಬರಂಗಾಧಿಪತಿ, ಯಾದವಾಗ್ರಣಿಯ ಕಂಠವು ನಿನ್ನಿಂದ ಬಿಗಿದ ಅಂತಾಯಿತು ಈ ದರ್ಪದ ನುಡಿಗಳಿಂದ. ಓಹೋ,
ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆ, ಆಲೋಚಿಸು. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವರನ್ನೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಪ್ರಜಾಪಾಲನೆಯ ಪವಿತ್ರ ಕಾರ್ಯದಲ್ಲಿ ದೀಕ್ಷಿತನಾದ. ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿಯೂ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಜ? ಪಾಂಡವರು ಜೂಜಾಡಿ ಸಕಲ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇ. ಧರ್ಮ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಆ ಪಾಂಡವರಿಗೊಪ್ಪಿಸುವ ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಪಾಂಡವರಿಗೆ ಭಿಕ್ಷಾ ವೃತ್ತಿಯೇ ಯೋಗ್ಯವಾದ ಜೀವನ. ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ಮಾತ್ರ ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧ ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಖಂಡಿತವಾಗಿಯೂ ನೀನು ಅದನ್ನೇ ಹೊಂದುವೆ. ಆದರೆ
ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ದುಷ್ಟ ಶಕುನಿಯ ಸಲಹೆಯಂತೆ ಪಾಂಡವರನ್ನು ಕಪಟ ದ್ಯೂತಕ್ಕೆ ಎಳೆದದ್ದನ್ನು ಮರೆತೆಯ? ಸಹೋದರನ ಪತ್ನಿ ಎಂದು ಯೋಚಿಸದೆ ದ್ರೌಪದಿಯನ್ನು ರಾಜಸಭೆಗೆ ಎಳೆದು ತಂದು ಅವಮಾನಪಡಿಸಲು ಯತ್ನಿಸಿದೆ. ಅರಗಿನ ಮನೆಯಲ್ಲಿ ಸೇರಿಸಿ ಬೆಂಕಿಯನ್ನು ಹೊತ್ತಿಸಿದೆ. ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆ ತೊಡಗಿರುವ ನಿನಗೆ ಯಶಸ್ಸು, ಕೀರ್ತಿ, ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ. ಹೇಳು, ಕೆಟ್ಟರೂ ಸರಿ ಕಟ್ಟ ಕಡೆಯದಾಗಿ ಕಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆ ಕಟ್ಟೋಳು ಈ ಕೌರವೇಶ್ವರನ್ನು ನೋಡಿ ಏಕೆ ಹಾಕಿ ನಕ್ಕಳಲ್ಲ? ಓ ಪಾಂಡವ ಸತಿ ಪಾಂಚಾಲಿ, ಅಂದೇ ತೊಟ್ಟೆನು ಕೃಷ್ಣ ಈ ಫಲವನು. ಕೇಳು, ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನ ಕಾಲ್ ಕೆರೆದು ಕದನಕ್ಕೆ ನಿಂತರೂ ಸರಿ, ಹಸ್ತಿನಾವತಿಯ ಮಣಿಮುಕುಟ ರಕ್ತದ ಮಡುವಿನಲ್ಲಿ ಮಣ್ಣಾಗಿ ಹೋದರೂ ಸರಿ, ಹಸ್ತಿನಾಪುರಧೀಶನಾದ ನಾನು ಹೊಸದನ ಮಣ್ಣಲ್ಲಿ ಮಣ್ಣಿಡಿದು ಹೋದರೂ ಸರಿ, ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಹರಿಯೇ ಹಠ ಮಾಡಿ ಗೆಲ್ಲಲಿ ಅವ ರಾಜ್ಯವ. ಜಲವನ್ನು ಬಿಡನ, ಜಲವನ್ನು ಕೊಡನ, ಜಲವನ್ನು ಬಿಡನು, ನೆಲವನ್ನು ಕೊಡನು, ಜಲವ ಜಯಿಸಿ ಕೊಡುವುದೆಲ್ಲವೂ ರಾಜ್ಯವ. ಕಡೆಯ ಮಾತಿದ್ದು ನಾಸೋಲಿ ಬೇಡ್ವೆ, ಕೊಡುವುದೆಲ್ಲವೂ ರಾಜ್ಯವ. ಅಪ್ಪೊಂದು ನಂದನರು ಎನ್ನಡಲೆ ಯುದ್ಧವ, ಅಪ್ಪೊಂದು ನಂದನರು ಎನ್ನಡಲೆ ಯುದ್ಧವ. ಮಡಿಕಲಲ್ಲಿ ಅವ ನೋಡಿಕೊಳ್ಳುವೆನ, ಮಡಿಕಲಲ್ಲಿ ಅವ ನೋಡಿಕೊಳ್ಳುವೆನ. ಕೊಡುವುದೆಲ್ಲವೂ ರಾಜ್ಯವ. ಕಡೆಯ ಮಾತಿದ್ದು ನಾಸೋಲಿ ಬೇಡ್ವೆ, ಕೊಡುವುದೆಲ್ಲವೂ ರಾಜ್ಯವ. ಕೊಡುವುದೆಲ್ಲವೂ ರಾಜ್ಯವ, ಕೊಡುವುದೆಲ್ಲವೂ ರಾಜ್ಯವ. ಕೃಷ್ಣ, ಸುಯೋಧನ, ಪಾಂಡವರ ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ವೀರರಥಿಕರ ಘೋಷದಲ್ಲಿ. ಇದು ಕೌರವರ ರಾಜಸಭೆಯಲ್ಲ, ಪಾಂಡವರ ಚಿತ್ರಕೂಟ. ನಮ್ಮ ಅನ್ನವನ್ನು ತಿಂದು ಪರಿಪುಷ್ಟರಾಗಿರುವ ಈ ವೃದ್ಧರು ನಮ್ಮ ನಿಂದನೆಯನ್ನು ಹೇಗೆ ಕೇಳುತ್ತಿರುವರು ನೋಡು. ಸಮಯ ಸಿಕ್ಕರೆ ಯಾವ ದ್ರೋಹ ಯಾಚನೆಗೆ ಹೆದರತಕ್ಕವರಲ್ಲ. ಇಂಥವರ ನಡುವೆ ನಮಗೇನು ಕೆಲಸ? ಅಡೆಯಣ್ಣ, ಹೋಗೋಣ. ಅಡೆ ಹೋಗಿ ಹೇಳಿದೆ ಸಹೋದರ, ಇಂಥ ಮೋಸಗಾರರ ಮುಂದೆ ನಮಗೇನು ಕೆಲಸ? ನಡೆ ಸಹೋದರ. ಕುರುವೃದ್ಧರೇ, ನೀವು ದುರ್ಯೋಧನನ ದುರ್ನಡತೆಗಳನ್ನು ಸಮ್ಮತಿಸಿ ನಿಮ್ಮ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳುವಿರಿ? ಈಗಲೇ ನಿಮ್ಮ ಕಣ್ಣ ಮುಂದೆ ನಡೆಯುತ್ತಿರುವ ಈ ಅತ್ಯಾಚಾರವನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈ ಕೂಡಲೇ ದುರ್ಯೋಧನ, ದುಶ್ಯಾಸನ, ಶಕುನಿ ಈ ಮೂವರನ್ನು ಸೆರೆಮನೆಯಲ್ಲಿಟ್ಟು ಪಾಂಡವರೊಡನೆ ಸಂಧಿ ಮಾಡಿಕೊಳ್ಳಿ. ಕುಲದ ರಕ್ಷಣೆಗಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮ ರಕ್ಷಣೆಗಾಗಿ ಕುಲವನ್ನು, ದೇಶ ರಕ್ಷಣೆಗಾಗಿ ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವವು. ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವರ್ಷದ ವೀರ ಯೋಧರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ? ಮಾನವ ಕೋಟಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವುದಾದರೆ ನಾನು ಹೇಳಿದಂತೆ ಮಾಡಿದೆ. ಕುಮಾರ, ವಿದುರ, ನನ್ನ ಕುಮಾರನಲ್ಲಿ ಹೋಗು, ಕರೆದುಕೊಂಡು ಬಾ.
ಹೆತ್ತ ತಾಯಿ. ಏಕೆ ನನ್ನ ಪರಿಚಯವು ನಿನಗೆ ಇಲ್ಲದಂತಾಯಿತೆ? ಕುಮಾರ, ಕೃಷ್ಣನು ಹೇಳಿದಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು, ಅವರನ್ನು ಸಮಾನ ಭಾವದಿಂದ ನೋಡು ಕಂದ. ಅಮ್ಮ, ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಡೀ ಜಗತ್ತೆಲ್ಲವೂ ಪ್ರತಿಭಟಿಸಿದರು. ಈ ದುರ್ಯೋಧನ ಎಂದಿಗೂ ಧರ್ಮಚ್ಯುತನಾಗಲಾರ. ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ. ಯುದ್ಧ ಮಾಡಿ ಅದನ್ನು ಗೆಲ್ಲಲಿ. ನನಗೇನು ಸಮಯವಿಲ್ಲ, ನಾನಿನ್ನು ಬರುವೆನು. ಸಮಯವಿಲ್ಲ. ಅಧರ್ಮದ ಸುರೆಯಿಂದ ನೀನು ಉನ್ನತನಾದವನಿಗೆ ನಿನ್ನಂತವನಿಗೆ ಸಮಯ ಎಲ್ಲಿರುವುದು ಕುಮಾರ? ಹಸಿದ ಬೇಟೆ ನಾಯಿ ಬೆನ್ನಟ್ಟಿ ಬರುತ್ತಿರುವಾಗ ಯಥಾಶಿತ್ ಮನುಷ್ಯನಿಗೆ ಸಮಯ ಎಲ್ಲಿರುವುದು ಕುಮಾರ? ನೀನು ನಾಶವಾಗು, ನಿನ್ನ ಸಂಘ ಇಡೀ ಕುರುವಂಶವೂ ನಾಶವಾಗುವುದು. ಈಶ್ವರ, ಈ ಗಾಂಧಾರಿ ಲಲಾಟದಲ್ಲಿ ಎಂತಹ ಕರುಣಾಜನಕ ಕಥೆಯನ್ನು ಬರೆದಿರುವೆಯೋ ನೀನು. ದುರಾತ್ಮರು ನಿನ್ನನ್ನು ಬಂಧಿಸಲು ತಂತ್ರ ಹೂಡುತ್ತಿರುವರು. ಅಸಂಭವ. ನಾನು ಧೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ವಾಸುದೇವ, ಇದು ನಿನ್ನಲ್ಲಿ ಕರ ಜೋಡಿಸಿ ಬೇಡುವೆನು. ಈಗಲೇ ಈ ರಾಜ್ಯಸಭೆಯಿಂದ ಹೊರಟು ಹೋಗು. ಇದು ನಿನ್ನ ಪಾದ ಮುಟ್ಟಿ ನಮಸ್ಕರಿಸುವೆನು ವಾಸುದೇವ. ರಾಜಮಹಿಷಿ, ಒಬ್ಬ ದರ್ಪಾಂಧ ದುರ್ಯೋಧನಿಗೆ ಹೆದರಿ ನಾನಿಲ್ಲಿಂದ ಹೇಡಿಯಂತೆ ಪಲಾಯನ ಮಾಡಲೆ? ಕಂಸ, ಶಿಶುಪಾಲಾದಿ ದಾನವರನ್ನೂ ಲೀಲಾ ಮಾತ್ರದಿಂದಲೇ ಸಂಹರಿಸಿದ ಕೃಷ್ಣನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂಬುದನ್ನು ನೀನು ಅರಿತಿರುವೆಯಾ? ಇದರ ಒಂದಲ್ಪ ಆವರ್ತದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ಪ್ರಾರಂಭವಾಗುವುದು. ಆಕಾಶದ ಗ್ರಹ ತಾರಕಗಳು ಮಕ್ಕಳ ತಿರುಕಲ್ಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಹೆದರುವುದೇ? ಇಲ್ಲ, ಅದೆಂದಿಗೂ ಆಗತಕ್ಕ ಮಾತಲ್ಲ ತಾಯಿ. ವಾಸುದೇವ, ದಾನವ ವಿಜಯಿ ಯದುಪತಿಗೆ ಶತ್ರುಗಳ ಭಯವೇ ಪರಮಾತ್ಮ. ಈಗಲೇ ನೀನು ಭಕ್ತ ಪರಾಧೀನಲ್ಲವೇ? ಈ ಭಕ್ತಳ ಕೋರಿಕೆಯನ್ನು ಈಡೇರಿಸುವುದು ನಿನ್ನ ಕರ್ತವ್ಯವಲ್ಲವೇ? ಪರಮಾತ್ಮ, ಇದು ನಿನ್ನ ಕರ ಜೋಡಿಸಿ ಬಿಡುವೆನು. ಈಗಲೇ ಈ ರಾಜ್ಯಸಭೆಯಿಂದ ಪಲಾಯನನಾಗು. ಈ ದಿನ ನಿನ್ನ ಸಲುವಾಗಿ ನಾನಿಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು ತಾಯಿ. ನಾನು ಯಾವ ಮಹತ್ತರ ಆಶೋತ್ತರಗಳಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ಮುಟ್ಟುವ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕ ಹುಲ್ಲುಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ದುರ್ಯೋಧನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆನು. ಆದರವನ ಔದ್ಧತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನೂ ವೈರಿಯ ವಜ್ರಮುಷ್ಟಿಯನ್ನಾಗಿಸಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಮನಸ್ಸಿನ ಶಾಂತ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದು ನಿರಾಶನಾಗಿ ಹಿಂತಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ. ಈ ದಿನ ನಿನ್ನ ಸಲುವಾಗಿ ನಾನಿಲ್ಲಿಂದ ಹೇಡಿಯಂತೆ ಪಲಾಯನ ಮಾಡುವೆನು. ಬಂಧಿಸು ಕೃಷ್ಣನನ್ನು. ಕುಮಾರ, ಕೃಷ್ಣನನ್ನು ಬಂಧಿಸಲು ನಿನ್ನಿಂದ ಸಾಧ್ಯವೇ ಕುಮಾರ? ಸಹೋದರ, ಬಂಧಿಸು ಕೃಷ್ಣನನ್ನ. ಯಾರನ್ನು ಬಂಧಿಸುವಿರಾ ಮಂದಮತಿವೀರ? ಕೃಷ್ಣ, ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡುಗದನಿಗೆ ತಕ್ಕ ಬುದ್ಧಿಯನ್ನು ಕಲಿಸುವೆ. ಅದೇ ಮಾತ ಮಗಳುವೆ, ಅದೇ ಕಿತ್ತು ಒದರುವೆ, ಅದೇ ಮಾತ ಮಗಳುವೆ. ಕುಲಹೀನ ಕುಲವ ಮರತೆಯ ಪುರದಳು ಅಡಗಿವೆ ಎನ್ನುತ್ತದೆ ಹೇಳುವೆನೆ. ಕುಲಹೀನ ಕುಲವ ಮರತೆಯ ಪುರದಳು ಅಡಗಿವೆ ಬಿಡುವನೆ. ಕದನಗಳು ನಿನ್ನ ಮಗವನಡಗಿವ, ಕದನಗಳು ನಿನ್ನ ಮಗವನಡಗಿವ.
ನನ್ನ ಮಾತನ್ನು ತಿರಸ್ಕರಿಸಿಯೇ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುಕುಲ ಕಳಂಕ ಸ್ವರೂಪನೇ, ನಿಮ್ಮಿ ವರ್ತನೆಯು ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಸಹೋದರ ದುಶ್ಯಾಸನ, ಯೋಗರಾಜ ಬಂಧಿಸು ಕೃಷ್ಣನನ್ನು. ದುಶ್ಯಾಸನ, ನನ್ನನ್ನು ಬಂಧಿಸುವೆಯ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲಿಚ್ಛಿಸುವೆಯಾ? ವ್ಯರ್ಥ, ನಿನ್ನಿಂದ ಆಗದು. ಈಗ ಬಂಧಿಸಿರಿ ನನ್ನನ್ನು, ನಿಮ್ಮ ಅಹಂಕಾರವನ್ನು ಈಗಲೇ ಅಡಗಿಸುವೆನು. ಸಹೋದರ, ಬಂಧಿಸು ಕೃಷ್ಣನನ್ನು. ಯೋಗರಾಜ ಅಲ್ಲಿಯೋ ಕೃಷ್ಣ, ಇಲ್ಲಿಯೋ ಕೃಷ್ಣ, ಮಾಯೆ ಮಾಯೆ.